ಹಲೋ ನಮಸ್ಕಾರ ಸ್ನೇಹಿತರೆ. ಸತ್ಯ ಏನೋ ಹೊರಬಿತ್ತು, ಆದರೆ ವೈಷ್ಣವ್ ಅಮ್ಮನ ಮೇಲಿನ ಸಿಟ್ಟಿಂದ ಹೊರಡ್ತಿದ್ದಾಗೆ ಮಗುದೊಂದು ಸತ್ಯ ಹೊರಬೀಳು ಸಮಯ ಬಂದಿದೆ. ಅದು ಎಂಥ ಸತ್ಯ, ಇದಕ್ಕಿಂತ ಭಯಾನಕ. ಒಂದು ಸತ್ಯ ಏನೋ ಅರ್ಗಿಸ್ಕೋಬಹುದು, ಅಮ್ಮಂಗೆ ತನ್ನ ಪ್ರೀತಿ ಮಾಡಿದ ಹುಡುಗಿ ಇಷ್ಟ ಇಲ್ಲ, ಅದಕ್ಕೆ ಇಂಥ ದ್ರೋಹ ಮಾಡಿದ್ರು ಅಂತ. ಆದರೆ ಅಮ್ಮ ಕೊಲೆಗಾರ್ತಿ ಅಂದರೆ ಖಂಡಿತ ಅದು ಸಹಿಸೋಕೆ ಸಾಧ್ಯನ? ತನ್ನ ಪ್ರೀತಿನ ದೂರ ಮಾಡಿ ಪ್ರೀತಿನ ದ್ವೇಷ ಮಾಡ್ತಿದ್ದ ವೈಷ್ಣವ್ ಕಣ್ತಿರ್ತದೆ. ತೆರೆಸಿದ್ದು ಯಾರಪ್ಪ? ಇಲ್ಲಿ ಎಲ್ಲ ಸಾಕ್ಷಿಗಳು ಕೂಡ ಬರ್ತದೆ, ಬಟ್ ಅಲ್ಟಿಮೇಟ್ ಸಾಕ್ಷಿ ಇನ್ನೂ ಕೂಡ ಬರೋದ್ರಲ್ಲಿದೆ. ಯಾವ ಒಂದು ಸಾಕ್ಷಿ ಅದು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇದಕ್ಕೆ ಮುನ್ನುಡಿ ಬರೆದಿದ್ದೆ ಕಾವೇರಿಯವರು. ಇವತ್ತು ಕಾವೇರಿ ಆ ಜಾಗದಲ್ಲಿ ಬಂದು ನಿಲ್ಲೋಕೆ ಕಾರಣ ಸ್ವತಃ ಕಾವೇರಿಯ ವ್ಯಾಮೋಹ, ಮಗನ ಮೇಲಿನ ಆ ಒಂದು ಪೊಸೆಸಿವ್ನೆಸ್ ಇವತ್ತು ಕಾವೇರಿನ ಇನ್ನಿಲ್ಲವಾಗಿ ಕಾಡ್ತಾ ಇದ್ರು ಕೂಡ ತಿತ್ಕೊಳ್ಳು ಜಾಯಮಾನನ ಖಂಡಿತ ಇಲ್ಲ. ಅವ್ರಿಗೆ ಕೀರ್ತಿ ಲಾಯರ್ ಪಾರ್ಥ ಸಾರಥಿ ಹೇಳಿದಾಗೆ ಖಂಡಿತವಾಗ್ಲೂ ಬಿಟ್ಟದೆ ಮಹಾದೇವಯ್ಯ ದೈವರೂಪಿ, ಆದರೆ ಕಾವೇರಿ ಕಶ್ಯಪ್ ಖಂಡಿತವಾಗ್ಲೂ ರಾಕ್ಷಸ ಸ್ವರೂಪಿನೇ. ಈ ಒಂದು ವಿಷಯನ ಹೇಳ್ತಿದ್ದಾಗೆ ವೈಷ್ಣವ್ ಸಿಡಿದೇಳ್ತಾನೆ, ನಮಗೆ ಯಾಕೆ ಈ ರೀತಿ ಮಾತನಾಡ್ತಾರೆ ಅಂತ, ಇದು ಕೂಟ್ಕಣು, ದಯವಿಟ್ಟು ಮಾತನಾಡಬೇಡ ಅಂತ ಕೃಷ್ಣಕಾಂತ್ ಹೇಳ್ತಾ ಇದ್ರು. ವೈಷ್ಣವ್ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ, ಬಿಕಾಸ್ ಅಮ್ಮನ್ನ ತುಂಬ ಗೌರವಿಸಿ ತುಂಬ ಪ್ರೀತಿಸೋ ಮಗ ವೈಷ್ಣವ್. ಈ ಕಡೆ ಜಡ್ಜ್ ಕೂಡ ಏನ್ರಿ ಹೇಳಲಿಲ್ವಾ ಆಗಿಂದ, ಏನೇ ಮಾತಾಡೋಂಗಿದ್ರು ಕಟಕಟಿ ಮೇಲೆ ಬಂದು ಮಾತಾಡಬೇಕು, ಅಲ್ಲಿ ಮಾತಾಡಿ ಕೂರ್ತು ಅಂತ ಹೇಳಿ ಬಾಯಿ ಮುಚ್ಚಿದ್ರೆ, ಈ ಕಡೆ ನಮ್ಮ ಒಂದು ಕಕ್ಷಿದಾರನ ಈ ರೀತಿ ಮಾತನಾಡೋದು ಸರಿ ಇಲ್ಲ ಅಂತ ಸೌದಾಮಿನಿಯವರು ಕೂಡ ತಿರುಗಿ ಬೀಳ್ತಾರೆ. ಪಾರ್ಥಸಾರಥಿಯವರು ನನ್ನ ಮನದಲ್ಲಿ ಆ ಒಂದು ಇಂಟೆನ್ಷನ್ ಇರಲಿಲ್ಲ, ಮಾತಿಗೆ ಬಂತು ಅಷ್ಟೇ, ನನ್ನ ಮಾತಿಂದ ನೋವಾಗಿದ್ರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ, ಕ್ಷಮಿಸ್ಬಿಡಿ ಅಂತ ಸಾರಿ ಕೂಡ ಕೇಳ್ತಾರೆ ಪಾರ್ಥಸಾರಥಿ. ತದನಂತರ ತನ್ನ ವಾದನ ಕಂಟಿನ್ಯೂ ಮಾಡ್ಕೋತಾರೆ. ಇಲ್ಲಿ ಈ ಒಂದು ಕತೆ ಶುರುವಾಗುತ್ತೆ ವೈಷ್ಣವ್ ಅವರು ಪ್ರೀತಿ ಮಾಡಿದ ಹುಡುಗಿ ಕೀರ್ತಿಯಿಂದ. ಆ ಹುಡುಗಿ ಕೀರ್ತಿ ಮತ್ತು ವೈಷ್ಣವ್ ತುಂಬ ಪ್ರೀತಿ ಮಾಡ್ತಿದ್ರು ಅಂತ ಹೇಳಿ ಕಾವೇರಿ ಮುಂದೆ ಹೋಗಿ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮ ಮಗನ ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ. ನಾನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಕಾವೇರಿಯವರು. ಇದಕ್ಕೂ ಮುನ್ನ ಇಲ್ಲಿ ಒಂದು ಕತೆ ಹೇಳಿರ್ತಾರೆ ಪಾರ್ಥಸಾರಥಿ. ಈ ಒಂದು ಕತೆ ಒಂದು ತುಂಬ ಪ್ರೀತಿಸೋ ಅಮ್ಮ, ಪೊಸೆಸಿವ್ನೆಸ್ ಇರ್ತಕ್ಕಂಥ ಅಮ್ಮ ತನ್ನ ಮಗ ತನ್ನ ಕೈ ಬಿಟ್ಟು ಹೋಗಬಾರ್ದು ಅಂತ ಅಂದ್ಕೊಳ್ಳೋಷ್ಟ್ರ ಮಟ್ಟಿಗೆ, ಅದಕ್ಕೋಸ್ಕರ ಏನಾದರೂ ಮಾಡುವಷ್ಟು ಮಟ್ಟಿಗೆ ಪ್ರೀತಿಸೋ ತಾಯಿ ಈ ಕಾವೇರಿ ಅಂತ ಹೇಳಿರ್ತಾರೆ. ಅದೇ ಕಾರಣಕ್ಕೆ ಇಲ್ಲಿ ಕಾವೇರಿಯವರು ತನ್ನ ಮಗನ ಎಷ್ಟು ಪ್ರೀತಿ ಮಾಡ್ತೀನಿ ಅಂದರೆ ಏನು ಬೇಕಾದರೂ ಮಾಡುವಷ್ಟು ಪ್ರೀತಿ ಮಾಡ್ತೀನಿ, ಆದರೆ ನೀವು ಹೇಳೋ ಥರ ಕೊಲೆ ಅಲ್ಲ ಅಂತ ಕೂಡ ಮೆನ್ಷನ್ ಮಾಡಿಬಿಡ್ತಾರೆ. ಇದರಿಂದ ಪಾರ್ಥಸಾರಥಿಯವರು ನಾನಾ ಬಗ್ಗೆ ಕೇಳಲೇ ಇಲ್ವಲ್ಲ ಅಂತ ಕೇಳ್ತಾರೆ. ತದನಂತರ ನಿಮ್ಮ ಮಗ ಕೀರ್ತಿನ ಪ್ರೀತಿ ಮಾಡ್ತಿದ್ರು, ಆ ಪ್ರೀತಿ ನಿಮ್ಗಿಷ್ಟ ಇರಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲ, ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ನಿಮಗೆ ಪ್ರೀತಿ ಇಷ್ಟ ಇಲ್ಲದಿರೋ ಕಾರಣಕ್ಕೆ ನೀವೇ ಜಾತಕನ ಸೃಷ್ಟಿ ಮಾಡಿಬಿಟ್ರಿ ಅಂತೆಲ್ಲ ಮಾತುಕತೆ ಬರುತ್ತೆ. ಇಲ್ಲಿ ಸೌದಾಮಿನಿಯವರು ಎದ್ದು ನಿಂತ್ಕೋತಾರೆ, ಇದು ಈ ಕೇಸ್ಗೆ ರೆಲೆವೆಂಟ್ ಅಲ್ಲ ಅಂತ. ಆದರೆ ಪಾರ್ಥಸಾರಥಿ ಹೇಳೋದು ಇದೇ ಈ ಕೇಸ್ಗೆ ಮುಖ್ಯ ರೆಲೆವೆಂಟ್, ಬಿಕಾಸ್ ಇದು ಶುರುವಾಗಿದೆ ಈ ಒಂದು ಸಂಗತಿಯಿಂದ ಅಂತ ಹೇಳ್ತಾರೆ. ಪ್ರೊಸೀಡ್ ಮಾಡ್ತಾರೆ ಈ ಕಡೆ ಜಡ್ಜ್ ಕೂಡ. ತದನಂತರ ಪಾರ್ಥಸಾರಥಿಯವರು ಈ ಒಂದು ವಿಷಯವನ್ನು ಕೇಳೋದಕ್ಕೋಸ್ಕರ ವೈಷ್ಣವನ ಕಟಕಟೆ ಮೇಲೆ ಕರಿತೀನಿ ಅಂತ ಹೇಳಿ ವೈಷ್ಣವನ ಕಟಕಟೆ ಮೇಲೆ ಕರೆಸ್ಕೋತಾರೆ. ವೈಷ್ಣವ್ ಕಟಕಟೆ ಮೇಲೆ ಬಂದಿದ್ದೆ ಸತ್ಯವನ್ನೇ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಸುಳ್ಳು ಹೇಳುವುದಿಲ್ಲ ಅಂತ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡ್ತಾರೆ. ತದನಂತರ ನೀವು ಕೀರ್ತಿ ತುಂಬ ಪ್ರೀತಿ ಮಾಡ್ತಿದ್ರಿ ಅಲ್ವಾ ಅಂದಾಗ ಹೌದು ಅಂತಾರೆ. ನಮ್ಮಮ್ಮ ಕೂಡ ಒಪ್ಕೊಂಡಿದ್ರು ಅಂತಾರೆ. ನಿಮ್ಮ ಹುಡುಗಿ ನಿಮ್ಮನ್ನು ಬಿಟ್ಟು ಹೋದ್ರು ಅಂದರೆ ಆಶ್ಚರ್ಯ ಆಗುತ್ತೆ. ನಾವೇನೋ ನಾರ್ಮಲ್ ಪೀಪಲ್ಸ್ ನಮ್ಮನ್ನು ಬಿಟ್ಟು ಹೋಗೋದ್ರಲ್ಲಿ ಅರ್ಥ ಇದೆ, ಬಟ್ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಇದೇ ರೀತಿ ನಿಮ್ಮದ್ರಲ್ಲೂ ಕೂಡ ಫೇಲ್ಯೂರ್ ಆಗುತ್ತಾ, ಲವ್ ಫೇಲ್ಯೂರ್ ಅಂತ ಹೇಳ್ತಿದ್ರೆ. ಪ್ರೀತಿ ಮಾಡೋ ಹುಡುಗಿ ಪ್ರೀತಿಸೋಕೆ ರೆಡಿ ಆಯ್ಲು, ಮದುವೆ ಆಗು ಅಂದಾಗ ಬೇಡ ಅಂತ, ಪ್ರೀತಿನೇ ಬೇಡ ಅಂತ ಒದ್ದೋದಾಗ ನಾವೇನು ಮಾಡೋಕ್ಕಾಗತ್ತೆ, ಪ್ರೀತಿ ಮುರಿದು ಹೋಗುತ್ತಲ್ವ ಅಂತ ವೈಷ್ಣವ್ ತನ್ನ ಪ್ರೀತಿಯ ನೆನಪುಗಳನ್ನ ನೆನಪು ಮಾಡ್ಕೋತಾನೆ. ಅಂದು ನೀನೊಬ್ಬ ಹೇಳಿ ನೀನು ನನಗೆ ಬೇಡ ಅಂತ ಹೇಳಿದ್ದು ಕೀರ್ತಿ, ಕಾರಣ ಬೇಕು ಅಂದಾಗ ಇದೇ ಕಾರಣ ಅಂತ ಹೇಳಿ ಓಡಿಸಿದ್ದು ವೈಷ್ಣವನ. ಎಲ್ಲವನ್ನೂ ಕೂಡ ನೆನಪು ಮಾಡ್ಕೊಂಡಿದ್ದೆ ವೈಷ್ಣವ್ ಸಣ್ಣದಾಗಿ ಎಮೋಷನಲ್ ಕೂಡ ಆಗ್ತಾರೆ. ತದನಂತರ ನಾನು ಲಕ್ಷ್ಮಿಯವ್ರನ್ನ ಮದುವೆ ಆದೆ ಅಂತ ಹೇಳಿದಾಗ ಪ್ರೀತಿ ಹುಡುಗಿ ಬಿಟ್ಟು ಹೋಗಿದ್ದ ಕಾರಣ ಏನು ಅಂತ ಕೇಳ್ತಾರೆ ಲಾಯರ್. ನನಗೆ ಗೊತ್ತಿಲ್ಲ ಅಂತಾರೆ. ಅಯ್ಯೋ, ಪ್ರೀತಿ ಮಾಡಿದ ಹುಡುಗಿ ಬಿಟ್ಟು ಹೋಗೋದಕ್ಕೆ ಕಾರಣನೇ ಗೊತ್ತಿಲ್ವ ನೀವು? ಸರಿ ಬಿಡಿ, ನಾನು ಕಾರಣ ಹೇಳ್ತೀನಿ ಅಂತ ತಾನು ಕಾರಣ ಹೇಳೋಕ್ಕೆ ಶುರು ಮಾಡ್ಕೋತಾರೆ ಪಾರ್ಥಸಾರಥಿ. ಈಗ ಒಂದು ನಾನು ಕತೆ ಹೇಳ್ತೀನಿ. ಒಂದು ಅಮ್ಮ ಇರ್ತಾರೆ, ಮಗನ ತುಂಬ ಪ್ರೀತಿ ಮಾಡ್ತಿರ್ತಾರೆ. ಎಷ್ಟು ಪ್ರೀತಿ ಮಾಡ್ತಿರ್ತಾರೆ ಅಂದರೆ ಆತನೇ ನನ್ನ ಪ್ರಪಂಚ, ನನ್ನ ಒಂದು ಕಪಿಮುಷ್ಟಿಲೇ ಇರಬೇಕು, ನನ್ನ ಒಂದು
ಕಂಟ್ರೋಲಲ್ಲಿ ಇರಬೇಕು, ಯಾವುದೇ ಕಾರಣಕ್ಕೂ ಯಾರದೇ ಕಂಟ್ರೋಲ್ಗೆ ಹೋಗಬಾರ್ದು, ಎಲ್ಲವೂ ನನ್ನ ಕೈಯಲ್ಲಿ ಇರಬೇಕು ಅಂತ ಹೇಳಿ ಅಷ್ಟು ಪ್ರೀತಿ ಮಾಡ್ತಿರ್ತಾರೆ. ಜೊತೆಗೆ ಅವನ ಬದುಕಲ್ಲಿ ಒಂದು ಸುಂದರ ಹುಡುಗಿ ಬರ್ತಾಳೆ. ಆ ಹುಡುಗಿ ಮದುವೆ ಆಗೋದು ತನ್ನ ಮಗನಾಗ ಆಕೆಗೆ ಸ್ವಲ್ಪ ಕೂಡ ಇಷ್ಟ ಇರುವುದಿಲ್ಲ. ಅದೇ ಕಾರಣಕ್ಕೆ ಆಕೆ ಜಾತಕ ಅನ್ನೋ ವಿಷಯನ ಇಟ್ಕೊಂಡಿದ್ದ ಹುಡುಗಿ ಹತ್ರ ಹೇಳಿ ಜಾತಕ ದೋಷ ಇದೆ ಅಂತ ಹೇಳ್ತಾರೆ. ಅದರಿಂದಾಗಿ ಆ ಹುಡುಗಿ ಕೂಡ ತನ್ನ ಪ್ರೀತಿಗೆ ಹರ್ಟ್ ಆಗಬಾರ್ದು ಅಂತ ಬಿಟ್ಟು ಹೋಗ್ತಾಳೆ. ಆ ನಂತರ ಆತನಿಗೆ ಅವರ ಅಮ್ಮ ಹುಡುಕಿದ ಹುಡುಗಿ ಜೊತೆ ಮದುವೆ ಆಗತ್ತೆ ಅಂತ ಹೇಳ್ತಾರೆ. ಇದು ಯಾವ ಕತೆ, ಇದು ಯಾಕೆ ಬೇಕಾಗಿದೆ ಅಂತ ಸೌದಾಮಿನಿಯವರು ಪ್ರಶ್ನೆ ಮಾಡ್ತಿದ್ರೆ, ಇದು ಬೇರೆ ಯಾರದ್ದೂ ಕತೆ ಅಲ್ಲ ಸರ್, ಇದೇ ಅವರ ಕಕ್ಷಿದಾರರ ಮಗ ವೈಷ್ಣವ್, ಸಿಂಗರ್ ವೈಷ್ಣವ್ ಅವರ ಕತೆ ಅಂತ ಹೇಳ್ತಾರೆ. ಈ ಕಡೆ ವೈಷ್ಣವ್ ಕೂಡ ಹೌದು ಇದು ನಂದೇ ಕತೆ ಅಂತ ಒಪ್ಕೋತಾರೆ ಕೂಡ. ತದನಂತರ ಈ ಕಡೆ ವೈಷ್ಣವ್ನ ಕಳಿಸ್ತಾರೆ. ಇಲ್ಲಿ ಜಾತಕ ಅಂತಕ್ಕಂಥದ್ದೇ ಇಲ್ಲಿ ಪ್ರಮುಖವಾಗಿದೆ. ಆದರೆ ನನ್ನ ಪ್ರಕಾರ ಈ ಜಾತಕ ಖಂಡಿತವಾಗ್ಲೂ ಕೂಡ ನಿಜವಾದ ಜಾತಕದ ಸತ್ಯ ಅಲ್ಲ ಅಂತ ಅನ್ನಿಸ್ತದೆ. ಈಗ ನಾನು ಜ್ಯೋತಿಷಿಗಳನ್ನ ಕರಿಬೇಕು ಅಂತ ಹೇಳಿದಾಗ ಅವ್ರನ್ನ ಕರೆಸೋದಕ್ಕೆ ಹಿಂದೆಟ್ಟಾಗ್ತಾರೆ ಸೌದಾಮಿನಿ. ಬಿಕಾಸ್ ಅವರು ಇದರಲ್ಲಿ ಆ್ಯಡೇ ಇಲ್ಲ ಈ ಕರೆಸೋದು ಹೇಗೆ ಅಂತ. ಬಟ್ ಜಡ್ಜ್ ಪ್ರೊಸೀಡ್ ಮಾಡ್ತಾರೆ, ಹಾಗಾಗಿ ಜಾತಕದವ್ರನ್ನ ಕರೀತಾರೆ. ಇಲ್ಲಿ ಕಾವೇರಿಗೆ ಭಯ ಶುರುವಾಗಿದೆ. ಈ ಕಡೆ ವೈಷ್ಣವ್ ಅವ್ರ ತಂದೆ ಕೃಷ್ಣಕಾಂತ್ ಅವರಿಂದ ಡೇಟ್ ಆಫ್ ಬರ್ತ್ ಎಲ್ಲಿ ಹುಟ್ಟಿದ್ದು, ನಕ್ಷತ್ರ ಎಲ್ಲವನ್ನ ಕೂಡ ಕೇಳಿದ್ದ. ಈ ಕಡೆ ಒಂದು ಹೆಸರಿಗೆ ಜಾತಕ ಬರ್ಕೊಡಿ ಅಂದಾಗ ಜಾತಕ ಬರೀತಾರೆ. ಇದರಲ್ಲಿ ಏನಾದರೂ ಜಾತಕ ದೋಷ ಇದೆಯಾ, ಅದರಲ್ಲೂ ಮದುವೆಗೆ ಸಂಬಂಧಪಟ್ಟಾಗೆ ಅಂದಾಗ ಇದು ಒಂದು ಯೋಗಪೂರಿತ ಜಾತಕ, ರಾಜಯೋಗ ಇರೋ ಜಾತಕ, ಮುಟ್ಟಿದ್ದೆಲ್ಲ ಚಿನ್ನ ಇದೆಯಾ ಅಲ್ಲಿ ಯಾವುದರಲ್ಲಿ ದೋಷನೇ ಕಾಣಿಸೋದಿಲ್ಲ, ಇದರಲ್ಲಿ ಯಾವ ದೋಷ ಇದೆ ಅಂತ ಹೇಳಿದ ತಕ್ಷಣ ನೋಡಿದ್ರ ಯಾವುದೇ ಜಾತಕದ ದೋಷ ಇಲ್ಲ. ಹಲೋ ಸಿಂಗರ್ ವೈಷ್ಣವ್ ಅವರೇ, ಜಾತಕದ ದೋಷ ಇದೆ, ನಮ್ಮಮ್ಮ ದೋಷಕ್ಕೋಸ್ಕರ ನನ್ನ ಮದುವೆ ಮುರಿದ್ರೆ ಹೊರತು ನನ್ನ ಮೇಲಿನ ವ್ಯಾಮೋಹಕ್ಕಲ್ಲ ಅಂತ ಹೇಳಿದ್ರಲ್ಲ, ಇವಾಗಾದ್ರೂ ಗೊತ್ತಾಯ್ತಾ? ಜಾತಕದ ದೋಷ ಅಲ್ಲ ಇರೋದು, ಕೀರ್ತಿ ನಿಮ್ಮ ಪ್ರೀತಿ ಹುಡುಗಿಗೆ ಸುಳ್ಳಿನ ಜಾತಕ ಹೇಳಿ ನಿಮ್ಮನ್ನು ಬಿಟ್ಟು ಹೋಗೋಗಿ ಮಾಡಿದ್ದು. ಜಾತಕ ದೋಷ ಇಲ್ಲ, ಜಾತಕನೇ ಸುಳ್ಳು ಬರ್ಸಿದ್ದಾರೆ, ಅದೇ ಜಾತಕನ ನಿಮ್ಮ ಹುಡುಗಿ ಕೊಟ್ಟಿದ್ರು ಅವರು ಅಂತ ಹೇಳಿ ಇಲ್ಲಿ ಜಾತಕ ದೋಷ ಅಲ್ಲ, ಜಾತಕನೇ ಸುಳ್ಳು, ನಿಮ್ಮಮ್ಮ ಬರ್ಸಿರೋ ಡೂಪ್ಲಿಕೇಟ್ ಜಾತಕ ಅಂತ ಹೇಳ್ತಾರೆ. ಇದರಿಂದಾಗಿ ಸೌದಾಮಿನಿಯವರು ಕೂಡ ಏನಾದರೂ ಮಾತಾಡ್ತೀರಾ ಅಂತ ಕೇಳಿದ್ರೆ ತಲೆ ತಗ್ಗಿಸ್ಕೋತಾರೆ. ಜೊತೆಗೆ ಇಲ್ಲಿ ಜೋರ್ಜ್ ಒಂದು ಅರ್ಧ ಗಂಟೆ ವಿರಾಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನಂತರ ಕಾವೇರಿಯವರು ಮಗನ ಮುಂದೆ ಬರ್ತಾರೆ. ಓಡಿ ಬಂದು ದಯವಿಟ್ಟು ಪುಟ್ಟ ಅವ್ರ ಮಾತನ್ನು ನಂಬೇಡ, ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ಹೆವಿ ಡ್ರಾಮಾ ಮಾಡ್ತಾ ಇದ್ರೆ, ಈ ಕಡೆ ಕಾರುಣ್ಯ ಅವ್ರು ಬಂದಿದ್ದೆ ನಂಬೇಡ ವೈಷ್ಣವಿ ಅವರನ್ನು, ನನ್ನ ಮಗಳು ಹಗಲು ರಾತ್ರಿ ಕಣ್ಣೀರು ಹಾಕಿದಾಳೆ, ಎಷ್ಟೆಲ್ಲ ಹತ್ತಾಳೆ ಅಂತ ನನಗೆ ಕೂಡ ಗೊತ್ತದ. ಅದನ್ನು ಬಿಡು, ವ್ಯಾಮೋಹಕ್ಕೋಸ್ಕರ ಮಗನ ಜೀವನದಲ್ಲಿ ಹೇಗೆಲ್ಲ ಆಟ ಆಡಿಬಿಟ್ರು, ನಿನ್ನ ಬದುಕಲ್ಲಿ ಇನ್ನೂ ಎಂತೆಂಥ ಆಟ ಆಡಿದ್ದಾರೆ ಅಂತ ನಿನಗೆ ಗೊತ್ತಿಲ್ಲ ಅಂತ ಕಾರುಣ್ಯ ಅವ್ರು ಹೇಳ್ತಿದ್ದಾರೆ. ಈ ಕಡೆ ಕೀರ್ತಿ ಕೂಡ ಬಂದಿದೆ, ನೋಡು ವೈಷ್ಣವಿ ನನ್ನಿಂದ ದೂರ ಆಗಿಬಿಟ್ಟ, ಅದನ್ನು ನಿಮ್ಮಮ್ಮ ಮಾಡಿದ್ರು, ನಿಮ್ಮಮ್ಮ ನನ್ನನ್ನು ಟ್ರ್ಯಾಪ್ ಮಾಡಿ ನನ್ನನ್ನು ನಿನ್ನಿಂದ ದೂರ ಮಾಡುವ ಹಾಗೆ ಮಾಡಿದ್ರು ಅಂತ ತುಂಬ ನೊಂದ್ಕೊಂಡು ಹೋಗ್ಬಿಡ್ತಾಳೆ ಕೀರ್ತಿ. ಓ ಮೈ ಗಾಡ್, ಇಲ್ಲಿ ಕೀರ್ತಿಗೇನು ನೆನಪಿಲ್ಲ, ಹೇಗಪ್ಪ ಸಾಧ್ಯ ಅಂದ್ಕೊಂಡ್ರೆ ಇಯರ್ ಫೋನಲ್ಲಿ ಲಕ್ಷ್ಮಿ ಅದನ್ನು ಕೂಡ ಹೇಳ್ತಿದ್ದಾಳೆ ಅಂತ ಅನ್ನಿಸ್ತದೆ. ಇದು ಎಲ್ಲದರ ನಡುವೆ ತದನಂತರ ಈ ಕಡೆ ಸುಪ್ರೀತ್ ಅವ್ರು ಕೂಡ ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತಿದ್ರ, ಸತ್ಯ ಬಾಯಿ ತೆರೆದು ನಿಂತಿದೆ, ನಿಮ್ಮ ಎಲ್ಲ ನಿರೀಕ್ಷೆ ಮುಖ ಕೂಡ ಬುಟಾಬೈಲಾಗತ್ತೆ, ಯಾವುದೇ ರೀತಿಗೂ ಕೂಡ ಅದು ನಿಲ್ಲುವುದಿಲ್ಲ, ಸುಮ್ಮನೆ ವಿನಾಕಾರಣ ಡ್ರಾಮಾ ಮಾಡಬೇಡಿ ಅಂತಿದ್ರೆ ಈ ಕಡೆ ಇಲ್ಲ ಪುಟ್ಟ ಅವ್ರ ಮಾತು ನಂಬೇಡ ಅಂತಿದ್ದಾರೆ. ಈ ಕಡೆ ಕೃಷ್ಣಕಾಂತ್ ಕೂಡ ಕಾವೇರಿ ಇದನ್ನೆಲ್ಲ ನೀನು ಮಾಡಿದ್ಯಾ, ನಂಬೋಕೆ ಅಸಾಧ್ಯವಾಗ್ತದೆ ಅಂದಾಗ ಇಲ್ಲ ಕೃಷ್ಣಕಾಂತ್ ನಾನು ನಿಜವಾಗ್ಲೂ ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಪುಟ್ಟ ನನ್ನ ನಂಬು ಪುಟ್ಟ, ಇದೆಲ್ಲ ಸುಳ್ಳು ಪುಟ್ಟ ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ಗೆ ಇಲ್ಲಿ ಜಾತಕದ ಹೇಳಿದಂಥ ಜ್ಯೋತಿಷಿಯ ಮಾತುಗಳು, ಅಲ್ಲಿ ಜಾತಕದಲ್ಲಿ ದೋಷ ಇದೆ ಅಂತ ಹೇಳಿದ ಅಮ್ಮನ ಮಾತು ಎಲ್ಲವೂ ಕೂಡ ನೆನಪಾಗ್ತಿದ್ದಾಗೆ ಕೆಂಡಾಮಂಡಲ ಆಗ್ಬಿಡ್ತಾನೆ. ನೀನು ಒಬ್ಳು ತಾಯ, ಬೆನ್ನಿಂದ ಚೂರಿ ಹಾಕ್ಬಿಟ್ಟಿಯಲ್ಲ, ಎಷ್ಟು ನಂಬಿಕೆ ಇಟ್ಟಿದ್ದೆ ನಿನಗೆ, ನಂಬಿಕೆ ದ್ರೋಹ ಮಾಡಿಬಿಟ್ಟಿಯಲ್ಲ, ಒಂದಲ್ಲ ಎರಡಲ್ಲ 3 ಜೀವನಗಳ ಬದುಕಲ್ಲಿ ಆಟ ಆಡ್ಬಿಟ್ಟಿಯಲ್ಲ, ನಿನ್ನ ಸ್ವಾರ್ಥಕ್ಕೆ ಇಷ್ಟೊಂದು ಸ್ವಾರ್ಥಿನ ನೀನು, ನನ್ನ ಪ್ರೀತಿನ ನನ್ನಿಂದ ದೂರ ಮಾಡಿದೆ, 3 ಬದುಕಲ್ಲಿ ಆಟ ಆಡಿ ಇವತ್ತು 3 ಜೀವನ ಕೂಡ ಹಾಳಾಗೋಕ್ಕೆ ನೀನೇ ಕಾರಣ ಆಗಿದ್ಯಾ ಅಂತ ಹೇಳಿ ಅಂತ ಹೇಳಿ ಅಲ್ಲಿಂದ ಹೊರಟೆ ಬಿಡ್ತಾನೆ ವೈಷ್ಣವ್. ಇಷ್ಟೆಲ್ಲ ಮಾಡಿದ ವೈಷ್ಣವ್ಗೋಸ್ಕರನೇ ಕಾವೇರಿ, ಬಟ್ ಇಷ್ಟೆಲ್ಲ ಮಾಡಿದ ವೈಶ್ವೇ ಕಾವೇರಿಯಿಂದ ದೂರ ಆಗೋ ಸಮಯ ಬಂದದ್ದಾಯಿತು. ಕಾವೇರಿ ಕರ್ಮಕಾಂಡ ಇನ್ನೂ ಕೂಡ ಬಯಲಾಗಬೇಕಾಗಿದೆ. ಜಸ್ಟ್ ಸ್ಯಾಂಪಲ್ ಇದು, ಇನ್ನೂ ಕೂಡ ಡೇಂಜರಸ್ ಮುಖವಾಡ ಬಯಲಾಗಬೇಕು. ಬಟ್ ಅದ್ರ ಒಳಗಡೆ ವೈಷ್ಣವ್ ಹೊರಟೆ ಬಿಟ್ನಲ್ಲ, ಹಾಗಿದ್ರೆ ಮಗುದೊಮ್ಮೆ ಕೋರ್ಟ್ ಕಟ್ಟಿ ಒಳಗಡೆ ಬರೋದೇ ಇಲ್ಲ ವೈಷ್ಣವ್. ಜೊತೆಗೆ ಕಾವೇರಿಯ ಇನ್ನಿಲ್ಲದ ಡೇಂಜರಸ್ ಮುಖ ಅಂದರೆ ಕೊಲೆಗಾರ್ತಿ ಅನ್ನೋದನ್ನ ಕೂಡ ಇದೇ ರೀತಿ ಪಾರ್ಥ ಸಾರಥಿ ಸಾಕ್ಷಿ ಸಮೇತ ಪ್ರೂವ್ ಮಾಡೇ ಬಿಡ್ತಾರೆ. ಆ ನಂತರ ಏನಾಗ್ಬೋದು, ಅದನ್ನು ಪ್ರೂವ್ ಮಾಡೋದು ಅಷ್ಟು ಸುಲಭನ ಖಂಡಿತ ಇಲ್ಲ. ಅದು ಪ್ರೂವ್ ಮಾಡಬೇಕಂದ್ರೆ ಒಂದು ಸಾಲಿಡ್ ಪ್ರೂಫ್ ಸಿಗಲೇಬೇಕಾಗತ್ತೆ. ಈ ಕಡೆ ಕೀರ್ತಿ ಸತ್ತಿರೋಳು ಬದುಕು ಬಂದಿದ್ದಾಳೆ, ಹಾಗೆ ಮತ್ತೊಂದು ಅಟ್ಯಾಕ್ಗೆ ಒಳಗಾದಂತಹ ಲಕ್ಷ್ಮಿ ಕೂಡ ಬದುಕು ಬರ್ತಾಳೆ. ಆ ಒಂದು ಲಕ್ಷ್ಮಿ ಬದುಕು ಬರೋದಂತೂ
ಖಂಡಿತ ಅಲ್ಟಿಮೇಟ್ ಆಗಿರುತ್ತೆ. ಇದ್ರ ನಡುವೆ ಕೆಂಪಾಸಿನ ಕೂಡ ಸಾಕ್ಷಿ ಹೇಳೋಕೆ ಬರ್ಬೋದು, ಅದರ ನಡುವೆ ಸಾಲಿಡ್ ಸಾಕ್ಷಿಯಾಗಿ ಬರೋದೇ ಲಕ್ಷ್ಮಿ